ನಮ್ಮಲ್ಲಿ ಒಂದು ಅತ್ತಿ ಭಾರಿ ಜಿಪುಣ 3 ಹೆಣ್ಮಕ್ಳು ಸ್ವಸ್ಥರು ಬಂದಾವ ಮನೆಗೆ. ಈಗ ದಿನ 3 ಮಂದಿಗೆ ಒಂದು ಬದನೆಕಾಯಿ ಏನ್ರಿ ಪಲ್ಯ ಮಾಡ್ಬೇಕಾದ್ರಂದ ಈಕಿಗೆ ಒಂದು ಬದನೆಕಾಯಿ, ಈಕಿಗೆ ಒಂದು ಬದನೆಕಾಯಿ, ಈಕಿಗೆ ಒಂದು ಬದನೆಕಾಯಿ, ಆಮೇಲೆ ಗಂಡ್ಮಕ್ಳು 3 ಮಂದಿ ಅವ್ರಿಗೆ 3 ಬದನೆಕಾಯಿ, ತನಗೊಂದು, ಹಿಂಗೆ ಲೆಕ್ಕ ಹಾಕಿಂದ 7 ಬದನೆಕಾಯಿ ಕೊಡ್ತಿಲ್ಲ. ಆ 7 ಬದನೆಕಾಯಿದಾಗೆ ಪಲ್ಯ ಆಗ್ಬೇಕು. ಭಾರಿ ಜಿಪುಣ ಅಂದ್ರೆ ಜಿಪುಣ. ಇವು ಸ್ವಸ್ಥರ ಪಾಪ ಮದುವೆ ಮಾಡ್ಕೊಂಡು ಬಂದಾವ, ಒಂದು ದಿವಸ ರುಚಿನೇ ಉಂಡಿದ್ದಿಲ್ಲ. ಅದ್ರಾಗ ನಡಬರ್ಕಿನಕ್ಕೆ ಅಂದ್ಲು, ತಂಗಿಗೆ ಅಂದ್ಲು, ಆಕೆ ಸಣ್ಣಕ್ಕಿ ಜರ ಪ್ಯಾಶನ್ ಇದ್ಲು, ಜರ ಚಾಪ್ಟರ್ ಇದ್ಲು ಹೆಣ್ಮಗಳು, ಸಣ್ಣ ಸೊಸಿ ಏನ್ರಿ. ಈಕೆ ನಡುವಿನಕ್ಕೆ ಏನಂದ್ಲು, ತಂಗಿ ನಾ ಕರಿಗಡೆ ಉಣಂಗಾಗದ 8 ವರ್ಷ ಐತಕ್ಕ ಈ ಮನೆಗೆ ಬಂದು ಕರಿಗಡೆ ಬೇ ಉಂಡಿಲ್ಲ ಅನ್ಲಿಕ್ಕೆ. ಅಂದ್ಕೊಳ್ಳ ಯಾಕೆ ಉಂಡಿಲ್ಲ, ಕೊಡಂಗಿಲ್ಲಕ್ಕೆ ಅತ್ತೆ ನಮಗಾರ ಕರಿಗಡೆ ಉಣಂಗಾಗದ. ಆಕಿ ದೊಡ್ಡಕ್ಕೆ ಅಂದು ನನಗೂ ಉಣಂಗಾಗದ, ಯಾವ ರುಚಿ ಉಂಡೆ ಅಂದು ಎಷ್ಟು ದಿವಸ ಐತೆ ಏನು ಮತ್ತೆ ಹ್ಯಾಂಗೆ ಮಾಡೋದು ಈಗ. ಈಕೆ ಸಣ್ಣಕ್ಕೆ ಏನಂದು ನೀವು ಸುಮ್ಕುಂದ್ರೆ ಎಲ್ಲ ಮಾಡ್ತೀನಿ ಅಂದು, ಸುಮ್ಕುಂದ್ರೆ ಎಲ್ಲ ಮಾಡ್ತೀನಿ. ಯಾವಾಗಿಂದ್ರೆ ಸುಮ್ಕುಂದ್ರೆ ಎಲ್ಲ ಮಾಡ್ತೀನಿ ತಿಳ್ಕೊಂಡಂದು ಇದಕ್ಕಂದು ಸ್ವಲ್ಪ ನಿದ್ದೆ ಹತ್ತದಂಗೆ ಆದ ಕೂಡಲೇ ಈಕಿನ ಟೊಂಕಿನ ಚಾವಿ ತಕ್ಕೊಂಡು ಏನ್ರಿ, ರೇಷನ್ಯದ ಕೋಲಿತ್ತು, ಚಾವಿ ತಕ್ಕೊಂಡು ಸಾವಕಾಶ ಏನು ಮಾಡಲು, ಬ್ಯಾಳೆ ಬೆಲ್ಲ ಹಿಟ್ಟ ಏನ್ರಿ ಇದೆಲ್ಲ ತಕ್ಕೊಂಡು ಒಟ್ಟು ಎಣ್ಣೆ ಗಿಣ್ಣೆ ಎಲ್ಲ ತಕ್ಕೊಂಡು ಕೀಲಿ ಒಯ್ದು ಮತ್ತೆ ಅಲ್ಲೇ ಇಟ್ಟಂದ ಇವ್ರು ಏನು ಮಾಡಿದ್ರು, ಇಲ್ಲಿ ಅಡುಗೆ ಮನೆ ಮಾಡಿದ್ರೆ ಆಯ್ತು ಅತ್ತಿ ಸಪ್ಪಳೆ ಗೊತ್ತಾಕದ ಹೌದಿಲ್ಲ. ಅದಕ್ಕೆ ಏನು ಮಾಡೋನು, ಮನೆ ಗ್ವಾಡಿಗೆ ಆ ಕಡೆ ಆಚೆ ಕಡೆ ಗ್ವಾಡಿ ಕಡೆ ಮಾಡೋಣ, 3 ಕಲ್ಲು ಹೂಡಿ ಎತ್ತಿಕೊಂಡು ಅಗದಿ 3 ಮಂದಿ ಪ್ಲ್ಯಾನ್ ಮಾಡಿ ಆಚೆ ಕಡೆ ಹೋದ್ರು. ಒಬ್ಬಾಕಿಗೆ ಒಲೆ ಹೂಡಕ್ಕೆ ಬೇರೆನೆ, ಕಟ್ಟಿಗೆ ತಂದು ಉರಿ ಹಚ್ಚಕ್ಕೆ ಬೇರೆನೆ, ಒಬ್ಬಾಕಿ ಹಿಟ್ಟನ್ನ ಅದಕ್ಕೆ ಬೇರೆನೆ ಏನ್ರಿ, ಕಡಾಯಿ ತೊಗೊಂಬಂದು ಎಲ್ಲ ಎಣ್ಣೆ ಗಿಣ್ಣೆ ಕುದಿಲಕ್ಕೆ ಅಂದು ಇಟ್ಟರು. ಒಬ್ಬಾಕಿ ಎಲೆ ಲಡ್ಸಕ್ಕಿ, ಒಬ್ಬಾಕಿ ಹೂರಣ ತುಂಬಕ್ಕಿ, ಹಿಂಗೆಲ್ಲ ಮಾಡಿ ಸುಮ್ಮಂದ ಅಲ್ಲಿ ತಿನ್ಬೇಕಿಲ್ಲ. ಅಯ್ಯೋ ಗಂಗಾಳ ತುಂಬ ಅಂದ್ಲ. ಅಂದ ಕೂಡ ಅಯ್ಯೋ ನಾವಲ್ಲೇ ಬಾ ತಗೊಂಡು ಈಕಿ ನಡುವಿನಕ್ಕೆ ಅಂದ್ಲು, ನೀ ಯಾಕ ನೀ ಹೋಗಿ, ಅಯ್ಯೋ ನಾವಲ್ಲೇ ನಾವು ಹೊಕ್ಕಿನ ತಡಿ ಅಂತ ಅನ್ಲಿಕ್ಕೆ ಸಣ್ಣಕ್ಕೆ ವಾದ್ಲು. ಹೋಗಿ ಹಿಂಗೆ ಬಾಗಿಲ್ದಾಗ ಅದ ಹಿತ್ತಲು ಬಾಗಿಲು ಇರ್ತದಲ್ರಿ, ಅದು ಹಿತ್ತಲು ಬಾಗಿಲ್ದಾಗ ಕಾಲಾಗ ಎಮ್ಮೆ ಕರ ಮಕ್ಕೊಂಡದ ಏನ್ರಿ. ಈಕೆ ಒಳಗೆ ಹೋಗಿ 3 ಗಂಗಾಳ ತೊಗೊಂಡು ಇನ್ನೇನು ಈ ಕಡೆ ಹೊರಗೆ ಬರ್ಬೇಕನ್ನೋದಕ್ಕೆ ಅದು ಎಮ್ಮೆ ಕರ ದಾಟಿ ಬರ್ಬೇಕಲ್ಲ, ಹಿಂಗೆ ದಾಟೋದ್ರಾಗ ಎಮ್ಮೆ ಕರ ಎದ್ದು ನಿಂತ್ಬಿಡ್ತಾಯ್ತು. ಹೇಳ್ತೀನಿ ಆಕಿನ ಕೈಯನ್ನ ಗಂಗಾ ಡಣ 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 ಬಿದ್ದು ಇದು ಮುದಿಕೆಂದ ಎದ್ದಿತ್ತು. ಯವ್ವ ಇದು ಎದ್ದುತ್ತಾರೆ ಹ್ಯಾಂಗೆ ಮಾಡ್ಲತ್ತ ತಲೆ ತಿದ್ರ ಬಿಚ್ಚಿ ಮಾರಿಗೆ ಹಾಕ್ಕೊಂಡು ಹಿಂಗೆ ಚಲೋ ಮಾಡಲು. ನಿಮ್ಮ ಕಡೆ ದೇವ್ರ ಹೇಳಿಕೆ ಹೇಳೋರು ಅದಾರ ಇಲ್ಲ ಏನ್ರಿ, ದೇವ್ರ ಹೇಳಿಕೆ ಹೇಳೋರು ಭಾರಿ ಮಜಾ ಮಾಡ್ತಿರ್ತಾರ. ನಿಮ್ಮ ಕಡೆ ಅದಾರ ಇಲ್ಲ ಗೊತ್ತಿಲ್ಲ. ನಾವು ಹೇಳ್ಬೇಕಂತೀವಿ ಕರೆ ಒಂದು ದೇವ್ರ ಮೈಯಾಗೆ ಬರಲ್ಲ. ಬರ್ತಾವ ಕೆಲವು ಮಂದಿಗೆ. ನಾವು ಮನಾರ ಸನ್ಯಾಸಿಯಾಗಿ 3 ಹೊತ್ತು ಪೂಜೆ ಮಾಡ್ಕೊಂಡು ಹಿಟ್ಟೆಲ್ಲ ಮಾಡೋದು ಒಂದು ದೇವ್ರ ಸಮೀಪ ತುಳಿಯಲು. ಮತ್ತು ನೀವು ರೊಕ್ಕ ಕೊಡೋದನ್ನ ಮತ್ತು ಆ ದೇವ್ರ ಹೇಳಿಕೆ ಹೇಳೋರಿಗೆ ಕೊಡ್ತೀರಿ, ಪುರಾಣ ಹೇಳೋರಿಗೆ ಕೊಡಲ್ಲ. ಹೌದಲ್ರಿ. ಹೇಳ್ತಾರ ನಿಮ್ಮ ಕಡೆ ಅದರನ್ನೆಲ್ಲ ಗೊತ್ತಿಲ್ಲ. ನಮ್ಮ ಕಡೆ ಅಂಬಾಬಾಯಿ ಬರೋದು ಭಾಳ. ಆಮೇಲೆ ನಮ್ಮ ಕರ್ನಾಟಕದಾಗ ಅಂದ್ರೆ ಗತ್ರಿಗೆ ಭಾಗಮ್ ಹೊಂಟಾಳಿಗೆ ಹೆಚ್ಚಿಗೆ ಏನ್ರಿ. ನಿಮ್ಮ ಕಡೆ ಮಹಾರಾಷ್ಟ್ರದಾಗ ಅಂಬಾಬಾಯಿನ ಬರ್ತಾಳ, ನಮ್ಮ ಕಡೆ ಜರ ಈ ಕಡೆ ಕರ್ನಾಟಕದ ಗುಲ್ಬರ್ಗ ಆ ಕಡೆ ಭಾಗದಾಗ ಗತ್ರಿಗೆ ಭಾಗಮ್ ಬರ್ತಾಳ, ಈ ಕಡೆ ಹೋದ್ರತ್ತಂದ್ರೆ ದಾನಮ್ ಬರ್ತಾಳ ಏನ್ರಿ. ಅಲ್ರಿ ಮುಂಜಾನೆ ಮಾರಿಸೋದಕ್ಕೆ ತೊಗೊಳಲ್ಲ, ಅವ್ರ ಮೈಯಾಗೆಲ್ಲ ದೇವ್ರು ಬಂದ್ರೆ ನಮ್ಮದೇನು ಕತಿ. ಅವ್ರು ಹೇಳ್ತಿರ್ತಾರ, ಅವರು ಭಾರಿ ಮಜಾ ಹೇಳ್ತಿರ್ತಾರೆ. ಅಗದಿ ಕೂದಲ ಮಾರಿಗೆ ಹಾಕೊಂಡು ಲೇ ಅವು ಸೀರೆ ಬೇಡ್ಲಕತ್ತಾಳ ಅಂದು ಕೂಡಲ್ಲ ಆಯ್ತು ಅವ ತರ್ತೀನಿ. ಅವ ಮರದಿವಸ ಇಲ್ಲ ಕಡೆ ಸೀರೆ ಏನು ನಿನಗೆ ಹಂಗೆ ಅನ್ನಿಸ್ತದ? ಸುಳ್ಳೋದಿಲ್ಲ, ಸುಮ್ಮ ಕುಂತ ಕೇಳು ಏನ್ರಿ. ಹೌದಾ ಇಲ್ಲ ಹೇಳಕತ್ತೀನಲ್ಲ, ಸುಳ್ಳತ್ ಹೇಳಕತ್ತೀನಲ್ಲ. ಕೇಳ್ತು ಏನ್ರಿ. ಪಾಪಿಗೆ ಎಮ್ಮಿ ಕರ ಎದ್ದು ನಿತ್ತಾಯ್ತು. ಈಗ ತಲೆ ಮೇಲೆ ಕೂದಲ ಹಿಂಗೆ ಬಿಚ್ಚಿ ಮಾರಿಗೆ ಹಾಕೊಂಡು ಒಂದು ಸೌಂಡ್ ಚೀರ್ಲಾಗದಲ್ಲೇ ನೀ ಸ್ವಸ್ಥರಿಗೆ ಅಂತ ಕಾಡ್ಲಕತ್ತಿ ಅತ್ತ ಏನ್ರಿ. ಈಗ ಚೀರ್ಲಕತ್ಲು ಸ್ವಸ್ಥರಿಗೆ ಕಾಡ್ಲಕತ್ತಿದಿ, ಕೀಲಿ ಎಲ್ಲ ನಿನ್ನ ಬಲ್ಲೆ ಇಟ್ಕೊಂಡಿದಿ. ಇಲ್ಲಿ ಅವ್ವ ಕೊಡ್ತೀನಿ ಅವ್ವನ ಇದು ಆತ್ತಿ ಲೇ ಅವ್ರಿಗೆ ಅಂತ ಕರಿಗಡ ಉಣಲಾಗಿದೆ ಅತ್ತ. ಇಲ್ಲಿ ಅವ್ವ ಏನ್ಯಾಕೆ ಉಣಲ್ರಕ್ಕೆ ಅವ್ವ ನಾನು ಬಿಟ್ಬಿಡಿ ಅವು. ನೀ ಒಂದೇ ಈಗ ಹೊಚ್ಕೊಂಡು ಮಕ್ಕೋ ಅಪ್ಪಿ ತಪ್ಪಿ ಏನು ಸಪ್ಪಳಾದ್ರೂ ಎದ್ದಿ ನಿನ್ನ ಒಯ್ತೀನಿ ಹೇಳ್ರಿ. ನೀ ಸಪ್ಪಳಾದ್ರೆ ನಿನ್ನ ಒಯ್ತೀನಿ. ಬ್ಯಾಡ ಹಾಗೆ ಮಾಡಬೇಡಿ ಅವ್ವ, ಸುಮ್ಮಕ್ಕೋ ಮಕ್ಕೋ. ಅದು ಕೂಡ ಗಪ್ಪನೆ ಹೊಚ್ಕೊಂಡು ಮಕ್ಕೋತ
ಮಕ್ಕೊಂಡ್ಕೊಳ್ಳಿ ಅಗದಿ ಆರಾಮಿರ್ಗ ಗಂಗಾಳಗಳು ತೊಗೊಂಡು ಹೋಗಿ ಅಂದ್ರೆ ಆರಾಮ್ ಕರಿಗಡಬಾದ ಎಲ್ಲ ತಿಂದು ಮುಂಜಾನೆ ಇದ್ರಿಂದ ತಂಗಿ ಈ ಚಾಯು ನನ್ನ ಬಲ್ಲಿ ಬ್ಯಾಡ್ಯವ ನಿನ್ನ ಬಲ್ಲಿ ಇಟ್ಕೋತಿಕೋ ಏನ್ರಿ. ಹಾಂ, ಯಾರು ಅತ್ತೆ ಕೈಲಿ ಯಾರು ಅನ್ನಿಸ್ಕೊಳ್ಳೋರಿಲ್ಲ. ಈಗ ಯಾರು ಅನ್ನಿಸ್ಕೋತಾರ್ರಿ? ಅತ್ತೆ ಕೈಲಿ ಅನ್ನಿಸ್ಕೊಳ್ಳೋರಿಲ್ಲ. ಸೊಸೆ ಅಂದ ಸೊಸೆ ಕೈಲಿ ಅಂದ ಅತ್ತೆ ಅನ್ನಿಸ್ಕೊಳ್ಳಂಗಿಲ್ಲ. ಆದ್ರೆ ಇಲ್ಲಿ ಮಲ್ಲಮ್ಮ ಹಂಗಲ್ಲ ಏನ್ರಿ. ಯಾಕೆ ಏನಂತಾಳ, ಕುಡುಗೋಲು ತಗೊಂಡಂದ ಕಾಲಿಗೆ ಅಂದ ಹೊಡೆದು ರಕ್ತ ಅಂತಕ್ಕಂಥ ಸೋರ್ತಿದ್ರು. ಯಾವಾಗಿಂದ ಮಲ್ಲಮ್ಮಗಂತಾಳೆ, ಮಲ್ಲಿ ಇವತ್ತು ನೀನು ತಡ ಮಾಡಿ ಬಂದಿದ್ದಕ್ಕೆ ನಿನಗೆ ಶಿಕ್ಷೆ ಏನು ಒತ್ತುಕೊಂಡ ಕೇಳಿದ್ರ, ಇವತ್ತು ರಾತ್ರಿ ನೀನು ಊಟ ಮಾಡುವಂಗೆಲ್ಲ, ನೀರು ಕುಡಿಯುವಂಗೆಲ್ಲ, ನೀನು ಒಂದು ಚೀಲ ಜ್ವಾಳ ಅಂತಕ್ಕಂಥ ಬೆಳಗಾಗುವರೆಗೇನೋ ಒಂದು ಚೀಲ ಜ್ವಾಳ ಬೀಸಿದ್ರೆ ಮಾತ್ರ ನಿನಗೆ ನಾಳೆಗೆ ಅಂದ ಊಟ ಇಲ್ಲದೆ ಇದ್ರೆ ಊಟ ಇಲ್ಲ ಅಂತಾರ. ಒಬ್ಬ ಹೆಣ್ಮಗಳಿಂದ ಒಂದು ಚೀಲ ಜ್ವಾಳ ಬೀಸಕ್ಕಾಗ್ತದೇನ್ರಿ? ಭಾಳ ಅಂದ್ರೆ 4 ಸೇರು ಬೀಸ್ಯಾರು ಏನ್ರಿ, 8 ಸೇರು ಬೀಸ್ಯಾರು. ಯಾವಾಗಿಂದ ಮಲ್ಲಮ್ಮಗಿಂದ ಒಂದು ಚೀಲ ಜ್ವಾಳ ಅಂತಕ್ಕಂಥ ಕೋಲಿ ಒಳಗಿಂದ ಇಟ್ಟು ಅವಾಗೆಲ್ಲ ಬೀಸುಕಲ್ಲ ತಗೊಂಡಿದ್ದು. ಬೀಸುಕಲ್ಲ ಏನ್ರಿ, ಬೀಸುಕಲ್ಲು ಇರ್ತಾವಲ್ಲ. ಈಗೆಲ್ಲ ನಿಮಗಂದ ಗಿರಣಿಗಳು ಬಂದಾವ. ಅವಾಗೆಲ್ಲ ಬೀಸುಕಲ್ಲ. ನಸ್ಕಿಗೆಂದ ಎದ್ದು ಅತ್ತಿ ಸೊಸೆ ಏನ್ರಿ, ಅತ್ತಿ ಬಲಗಾಲ ಚಾಚಿ ಸೊಸೆ ಎಡಗಾಲ ಚಾಚಿ, ಅತ್ತಿ ಬಲಗೈ ಹಿಡಿದ್ರ ಸೊಸೆ ಎಡಗೈ ಹಿಡಿದು ಒಂದು ಸವನ ಬೀಸ್ತಿದ್ರು ನೋಡ್ರಿ. ಇಲ್ಲವು ಎಷ್ಟು ಚಂದ. ಎಲ್ಲರ ಮನೆಗೂ ಬೀಸೋದೆ, ಎಲ್ಲರ ಮನೆಗೂ ಹೆಣ್ಮಕ್ಳು ಪದ ಹಾಡೋದೆ ಏನ್ರಿ. ಕುಟ್ಟಾಗೂ ಪದ ಹಾಡೋದು, ಬೀಸಾಗೂ ಕುಡ್ದ ಪದ ಹಾಡೋದು. ಈಗೆಲ್ಲಿ ಬಂದವ? ಯಾರಿಗಾರ ಕುಟ್ಟವೋ ಬೀಸೋ ಪದ ಬರ್ತಾವ ನಿಮ್ಗೆ? ಜೋಗುಳು ಪದ ಬರಲ್ಲು. ಯಾಕ್ರಿ? ಪಿಂಟೆ ಅದೊಂದು ಪಿಂಟೆ ಮಾಡ್ಯಾವ ಏನ್ರಿ. ಒಂದು ಜೋಗುಳು ಪದ ಇಲ್ಲ, ಏನೂ ಇಲ್ಲ. ಅದು ಹಳ್ಳಕತ್ತ ಪಿಂಟೆ ಏನು ಪಿಂಟೆ. ಹಾಂ, ಎಲ್ಲರ ಮನೆಗೆ ಅವಾಗ ಎಲ್ಲ ಜೋಗುಳು ಪದ ಎಷ್ಟು ಚಂದ ಹಾಡ್ತಿದ್ರಿಲ್ರಿ. ಈಗೆಲ್ಲ ಎಲ್ಲಿ ಜೋಗುಳು ಪದ ನಾವು ಮೊನ್ನೆ ಕೇಳ್ದೇವಲ್ಲ, ಚಂದ ಹಾಡೋದು ಏನ್ರಿ. ಎಣ್ಣೆ ಹಚ್ಚ ಪದ ಚಂದ ರೀ. ಕಂಚೆಣ್ಣೆ ಮಿಂಚೆಣ್ಣೆ ಅಂದ್ರೆ ಏನು ಕಂಚೆಣ್ಣೆ ಮಿಂಚೆ ಅವಾಗೆಲ್ಲ ಎಷ್ಟು ಚಂದ ಹಾಡ್ತೀರಿ ಗೊತ್ತಿಲ್ಲ. ಅಂಗನೀಯರು ಬಂದು ಮಂಗಲ ಸ್ನಾನವ ಮಾಡೆ ಸಂಗನ ಶರಣರ ಸತಿಯಳಿಗೆ ಹಚ್ಚಿರೇ ನೈಯಣ್ಣೆ. ಹಿಂಗೆ ಪದ ಇವು. ಕಪ್ಪು ಕಂಠದವನಿಗೆ ಒಪ್ಪುವ ಶಿವನಿಗೆ ಮುತ್ತೈದೇರು ಕೂಡಿ ನೀವು ಹಚ್ಚಿರೇ ನೈಯಣ್ಣೆ. ಇವು ಎಣ್ಣೆ ಪದ. ನೀವು ಕಂಚೆಣ್ಣೆ ಮಿಂಚೆಣ್ಣೆ ಬಟ್ಟದಾಗ ಕೊಬ್ಬರಿ ಎಣ್ಣೆ ಇರ್ತದೆ. ಈಗ ಜೋಗುಳು ಪದ ಬರಲ್ಲು, ಎಣ್ಣೆ ಹಚ್ಚ ಪದ ಬರಲ್ಲು ಏನ್ರಿ. ಅವಕ್ಕೇನು ಜೋಗುಳು ಪದನೂ ಹತ್ತಲ್ಲ. ಕೂಸುಗಳಿಗೂ ಜೋಗುಳು ಪದನೇ ಹತ್ತಂಗಿಲ್ಲ. ಅದು ಹತ್ತದು ಕೂಡ ಮೊಬೈಲ್ ಕೊಟ್ಟು ಬಿಡೋದು. ಖಲಾಸ್ ಗಪ್ಪೆ ಅದು. ಏನು ಅಳೋದು ಬ್ಯಾಡ ನಿಮಗೆ. ಹಾಲು ಕೇಳಲ್ಲ, ತಿಲ್ಲ ಕೇಳಲ್ಲ, ಉಣ್ಣ ಕೇಳಲ್ಲ. ಅದು ಎಲ್ಲರ ತೊಟ್ಟದವೇ ಹತ್ತ ತಿಳ್ಕೊರಿ ಹಂಗೆ ಹೋಗ್ರಿ ಮೊಬೈಲ್. ಅದು ಗಪ್ಪೆ ಹಾಕದ. ಅದೇ ಜೋಗುಳು ಪದ ಈಗ ಅದು. ಪಾಪ ಏನ್ರಿ, ಭಾಳ ಅಂದ್ರೆ ಇಬ್ಬರು ಕೂಡಿ ಅತ್ತಿ ಸೊಸೆ ಕೂಡಿ 3-4 ಸೇರು ಅಂದ ಜ್ವಾಳ ಬೀಸ್ಬೋದೆ ಹೊರತಾಗಿ. ಇಲ್ಲಿ ಮಲ್ಲಮ್ಮಳಿಗೆ ಅಂದ ಏನು ಶಿಕ್ಷೆ ಕೊಡ್ತಾಳ ಮಲ್ಲಿ? ನೀನು ಅಪ್ಪಿತಪ್ಪಿ ಅಂದ ನೀನು ಒಂದು ಚೀಲ ಜ್ವಾಳದಾಗೆ ಒಂದು 4 ಅಂದ ಒಂದು ಬಗಸಿ ಅಂದ ಕಮ್ಮಿ ಬೀಸೋದನ್ನು ಕೂಡ ನಿನಗೆ ನಾಳೆಗೆ ಅಂದ ಊಟಿಲ್ಲ. ನಿನ್ನ ಒಂದು ಚೀಲ ಅಂತಕ್ಕಂಥ ಜ್ವಾಳ ನೀ ಬೀಸಲೇಬೇಕಂತ ಕೂಡ ಯಾವಾಗಂದ ಸಿಟ್ಟಿಗೆ ಎದ್ದು ಒಂದು ಚೀಲ ಜ್ವಾಳ ಅಂತಕ್ಕಂಥ ಕೋಲಾಗಿಟ್ಟು ಆ ಬೀಸು ಕಲ್ಲಿಟ್ಟಂದ ಹೊರಗಿನ ಕೊಂಡಿ ಹಾಕೊಂಡು ನೀರು ಕುಡ್ಲಾರ್ದೇನೆ, ಅನ್ನ ಕುಡ್ಲಾರ್ದೇನೆ ಏನ್ರಿ. ಹಸಿ ಬಂದ್ರೆ ಹಸಿವಾಗ್ಯದ ಮಲ್ಲಮ್ಮಳಿಗೆ ಏನ್ರಿ. ಹೊಟ್ಟೆಷ್ಟು ಬಂದಾಳೆ, ಅಡವಿದಿಂದ ಬಂದಾಳೆ, ದನಗಳನ್ನು ಮೈಸ್ಕೊಂಡು ಬಂದಾಳೆ. ಆದ್ರೆ ಇಟ್ಟೆಲ್ಲ ಅದನ್ನು ಅನ್ನ ಕೊಡಲಿಲ್ಲ, ನೀರು ಕೊಡಲಿಲ್ಲ. ಒಂದು ಚೀಲ ಜ್ವಾಳ ಆ ಬೀಸುಕಲ್ಲ ಇಟ್ಟಂದ ಹೊರಗಿನ ಕೊಂಡಿ ಹಾಕೊಂಡು ಬಾಗಿಲು ಹಾಕೊಂಡಂದ ಹೋಗಿಬಿಟ್ಲು. ಹೋಗಿ ಎಲ್ಲರೂ ಕುಡ್ದು ಮಲ್ಕೊಂಡ್ರು. ಅತ್ತಿ ಇವರಿಬ್ಬರ ಏನಂತೀವಿ ಸ್ವಸ್ಥರು. ಆಮೇಲೆ ಮಕ್ಕಳು ಈ 5 ಜನ ಕುತ್ಕೊಂಡು ನಗಲಕತ್ತಾರ. ಹೊರಗೆ ನಗ್ತಿದ್ರು. ನೋಡು ಮಲ್ಲಿಗೆ ಹೆಂಗೆ ಶಿಕ್ಷೆ ಕೊಟ್ಟೆನ. ಈಗ ಪದ್ಮಾವತಿ ಏನಂತಾಳ ಅತ್ತಿ, ನೋಡು ನಾ ಮಲ್ಲಿಗೆ ಅಂದ ಹೆಂಗೆ ಶಿಕ್ಷೆ ಕೊಟ್ಟೆ. ಇವತ್ತಕ್ಕೆ ಒಂದು ಚೀಲ ಜ್ವಾಳ ಬೀಸಲಿ, ಅಪ್ಪಿತಪ್ಪಿ ಚೀಲ ಜ್ವಾಳ ಬೀಸಲಿಲ್ಲಲ್ಲ, ನಾಳೆಗೆ ಇವಳಿಗಂತೂ ಅನ್ನನೂ ಕುಡ್ದ ಕೊಡಂಗಿಲ್ಲ ತಿಳ್ಕೊಂಡು ಇವರೆಲ್ಲ ಅತ್ತಿ ಒಂದು ಕಡೆಗೆ ಮಾತಾಡಿದ್ರ. ಅತ್ತಿ ನೀವು ಚಲೋ ಮಾಡಿದ್ರಿ ನೋಡ್ರಿ. ಇವರು ಇನ್ನ ಇಬ್ರು ಇದ್ರಲ್ಲ ಏನ್ರಿ, ಅವ್ರು ಅತ್ತಿ ನೀವು ಚಲೋ ಮಾಡ್ರಿ ನೋಡ್ರಿ. ಹಂಗೆ ಆಗ್ಬೇಕ ಮಲ್ಲಿಗೆ. ಆಕಿಗೆ ಹಂಗೆ ಶಿಕ್ಷೆ ಕೊಡ್ಬೇಕತ್ತು ಕೊಡಂದು. ಯಾವಾಗ ಇವರೆಲ್ಲ ಹೊರಗೆಂದ ಮಾತಾಡ್ಕೊಂತ ಈ ಕಡೆ ಒಳಗೆಂದ ಮಲ್ಲಮ್ಮ ಒಂದು ಕೈಲಿಂದ ಮುಖ ಹಾಕ್ತಾಳ, ಇನ್ನೊಂದು ಕೈಲಿಂದ ಬೀಸಾಕತ್ತಾಳ. ಎಲಿತಾನೆ ಬೀಸ್ತಾಳ್ರಿ, ಎಲಿತಾನೆ ಬೀಸ್ತಾಳ. ಇವ್ರಿಂದ ಬೀಸು ಕಲ್ಲಿನ ಸೌಂಡ ಅಪ್ಪಿ ತಪ್ಪಿ ಬಂದಾದ್ರೆ ಆಕೆಗಿಂದ ಬಾಗಿಲು ತೆಗೆದು ಹೊಡಿಬೇಕು. ಹೊಡೆದು ಮತ್ತೆ ಬೀಸಲಕ್ಕಂದ ಹಚ್ಚಬೇಕತ್ತುಕೊಂಡು ಯಾವಾಗ ಇವರೆಲ್ಲ ಈಸು ಜನ ಹೊರಗೆಂದ ಕಾಯ್ಕೋತ ಕುಂತಾರ. ಆದ್ರೆ ಮಲ್ಲಮ್ಮ ಮಾತ್ರ ಒಳಗೆಂದ ಬೀಸಲಿಕ್ಕತ್ತಾಳ.
ಯಾವಾಗಿಂದ ಬೀಸ್ತಾಳ ಏಟು ಬೀಸಾಳು, ಒಂದು 6 ಸೇರಿ ಬೀಸಾಳು, 7 ಸೇರಿ ಬೀಸಾಳು. ಮೊದಲೇ ಹೊಟ್ಟೆಗೆ ಅನ್ನಿಲ್ಲ, ಕುಡಿಯೋಕೆಂದ ನೀರು ಕೊಟ್ಟಿಲ್ಲ. ಯಾವಾಗಿಂದ ಬೀಸಿ ಮಲ್ಲಮ್ಮ ಆ ಚಕ್ರು ಬಂದಂದ ಅಲ್ಲೇ ಹೊಳಿ ಬಿಟ್ಟಾಳ, ಅಲ್ಲೇ ನಿದ್ದೆ ಎತ್ತಿ ಬಿಟ್ಟದ ಮಲ್ಲಮ್ಮ. ನೋಡಿ, ಒಂದು 6 ಶಿವರನ್ನ ಬೀಸಿದ್ಲು. ಯಾವಾಗಿಂದ ಇವಳು ಸುಸ್ತಾಗಿ ಹೊಟ್ಟೆಗೆ ಅನ್ನ ಇಲ್ಲ, ನೀರಿಲ್ಲ, ಅಲ್ಲೇ ಏನಾಗದ ಹಿಂಗೆ ಸುಸ್ತಾಗಿ ಅಂದ ಚಕ್ರು ಬಂದು ಮಲ್ಲಮ್ಮಂದ ಅಲ್ಲೇ ಮಕ್ಕೊಂಡು ಬಿಟ್ಟಾಳ. ಆಶ್ಚರ್ಯ ಏನು ಹೊತ್ತುಕೊಂಡು ಕೇಳಿದ್ರೆ, ಇವಳು ಮಕ್ಕೊಂಡಿದ್ರು ಕೂಡ ಆದ್ರೆ ತಿರುಗತಕ್ಕಂಥ ಬೀಸುಕಲ್ಲ ನಿಂತಿದ್ದಿಲ್ಲ ಏನ್ರಿ. ಅವಳು ತಿರುಗತಕ್ಕಂಥ ಬೀಸುಕಲ್ಲ ನಿಂತಿದ್ರು. ಹಂಗಾದ್ರ ಯಾರು ಬಂದು ಬೀಸ್ತಿದ್ರು ಹೊತ್ತುಕೊಂಡು ಕೇಳಿದ್ರೆ, ಸಾಕ್ಷಾತ್ ಮಲ್ಲಯ್ಯನೇ ಮಲ್ಲಮ್ಮನಾಗಿ ಅಂದ ಬಂದ ಮುಕ್ಕ ಹಾಕ್ತಾನ ಏನ್ರಿ, ಬೀಸುಕಲ್ಲಿ ಬೀಸ್ತಾನ. ಹೊತ್ತು ಬಳಕೆಂದ ಪದ್ಮಾವತಿ ಬಾಗಿಲು ತೆಗೆದು ನೋಡ್ತಾಳ, ಮಲ್ಲಮ್ಮ ಹಿಟ್ನ್ಯಾಗ ಮಕ್ಕೊಂಡಾಳ, ಒಂದು ಚೀಲ ಜ್ವಾಳ ಮುಗಿದು ಹೋಗಿದ್ದು. ಹಾಗಾದ್ರೆ ಯಾರು ಬೀಸ್ಯಾರ ಹತ್ತುಕೊಂಡು ಕೇಳಿದ್ರೆ, ಸಾಕ್ಷಾತ್ ಮಲ್ಲಯ್ಯನೇ ಬಂದು ಮಲ್ಲಮ್ಮನ ಕಷ್ಟಕ್ಕ ಸ್ವತಃ ತಾನೇ ಬಂದಂದ ಒಂದು ಚೀಲ ಜ್ವಾಳ ಅಂತಕ್ಕಂಥ ಬೀಸಿ ಹೊಕ್ಕನ ಹತ್ತಿಕೊಂಡಂದ್ರೆ, ನಂಬಿ ಕರೆದೊಡೆ ಓ ಎನ್ನನೇ ಶಿವನು ಏನ್ರಿ ಹೇಳ್ತಾರಲಿ ಶರಣರು. ನಂಬಿ ಕರೆದೊಡೆ ಓ ಎನ್ನನೇ ಶಿವನು, ನಂಬಾದೆ ನೆಚ್ಚದೆ ಬರಿದೆ ಕರೆದೊಡೆ ಕೊಂಬಿ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ. ನಾವು ಭಗವಂತನ ಮೇಲೆ ನಂಬಿಕೆ ಇಟ್ಟಿವೆ ಎತ್ತಿಕೊಂಡಂದ್ರ, ನಾವು ಪರಮಾತ್ಮ ಮೇಲೆ ನಂಬಿಕೆ ಇಟ್ಟಿವೆ ಎತ್ತಿಕೊಂಡಂದ್ರ, ಮಲ್ಲಯ್ಯನ ಮೇಲೆ ನಾವು ನಂಬಿಕೆ ಇಟ್ಟಿವೆ ಎತ್ತಿಕೊಂಡಂದ್ರ, ನಮ್ಮ ಕಷ್ಟ ಕಾಲದೊಳಗ ಆ ಮಲ್ಲಯ್ಯ ಯಾವುದೋ ಒಂದು ರೂಪದೊಳಗೆ ಬಂದು ನಮ್ಮನ್ನು ಕಾಪಾಡ್ತಾನಂತ ಅನ್ನೋದನ್ನ ನಾವು ಯಾರೂ ಕೂಡ ಮರಿಬಾರ್ದು. ಅದಕ್ಕಾಗಿ ನಂಬಬೇಕು, ದೇವರನ್ನ ನಂಬ್ರಿ. ಅಣ್ಣ ನಂಬುದ್ರೆ ಯಾವಾಗಾರ ಒಮ್ಮೆ ಮೋಸ ಮಾಡ್ಯಾನು, ತಮ್ಮನ ನಂಬುದ್ರೆ ಒಮ್ಮೆ ಯಾವಾಗಾರ ಮೋಸ ಮಾಡ್ಯಾನು, ಬಂಧು ಬಳಗಕ್ಕೆ ಅಂತ ನಂಬುದ್ರ ಇವರೆಲ್ಲ ಮೋಸ ಮಾಡ್ತಾರ. ಆದ್ರ ಈ ಜಗತ್ತಿನೊಳಗೆ ನಂಬಿರ್ತಕ್ಕಂಥವರಿಗೆ ಯಾರಿಗೆ ಕೂಡ ಮೋಸ ಮಾಡದಾಗಿರ್ತಕ್ಕಂಥ ಏಕೈಕ ಹತ್ತುಕೊಂಡಂದ್ರೆ ಅದು ಒಳಗಿರ್ತಕ್ಕಂಥ ಮಲ್ಲಯ್ಯನ ಬಿಟ್ಟರೆ ಮತ್ತೆ ಯಾರೂ ಕೂಡ ಇಲ್ಲ. ನಿಮ್ಮ ನಂಬುದವ್ರು ಏಸ್ ಕಾಲಕ್ಕೂ ಕೈ ಬಿಡಲ್ಲ. ದೇವರನ್ನು ನಂಬ್ರಿ, ಪರಮಾತ್ಮನ ನಂಬ್ರಿ. ಈಗ ನೀವು ಹೇಳ್ತಿರಿಲ್ಲ, ಅಪ್ಪೋರೇ ನಾವು ನಂಬಿಕೆ ಇಟ್ಟಂದ ಪ್ರತಿ ವರ್ಷನೂ ಕೂಡ ನಾವು ತೊಟ್ಲ ತೋತೀವಿ, ಇವತ್ತಿನ ತನೂ ಕೂಡ ಯಾರಿಗೂ ಕೂಡ ಫೇಲ್ ಆಗಿಲ್ಲ. ಯಾರು ತೊಟ್ಲ ತಗೊಂಡ್ರಲ್ಲ ಅವ್ರು ವರ್ಷ ಸಮುದ್ರೊಳಗಾಗ್ಯಂದ ಅವ್ರ ಮನೆತಂದ ಮಗು ಹುಟ್ಟಿ ಬಂದದ ಹತ್ತಿಕೊಂಡು ಹೇಳ್ತೀರಿ. ಯಾಕೆ? ಅದನ್ನ ನಂಬಿಕೆ ಇಟ್ಟಿರಿ. ನಾವು ನಂಬಿಕೆ ಅಂತ ತಗೊಂಡು ಇಡಬೇಕು. ಇಲ್ಲಿ ಮಲ್ಲಮ್ಮ ಯಾರ ಮೇಲೆ ನಂಬಿಕೆ ಇಟ್ಟಾಳ? ಈ ಚೀಲಗಟ್ಲಿಂದ ಜ್ವಾಳ ಬೀಸಕ್ಕಂದ ಹಚ್ಚಿದ್ದು ಇದು ನಮ್ಮ ಅತ್ತೆ ಅಲ್ಲ, ನನ್ನ ನೆಗಣಿದಿರಲ್ಲ ಏನ್ರಿ, ನನ್ನ ನಾದಿಂದಿರಲ್ಲ. ಹಾಗಾದ್ರೆ ಯಾರು ಬೀಸಕಚ್ಚಾರ ಹತ್ತುಕೊಂಡು ಕೇಳಿದ್ರೆ, ಸಾಕ್ಷಾತ್ ಮಲ್ಲಯ್ಯನೇ ನನಗೆ ಬೀಸಕಚ್ಚನ ಹತ್ತಿಕೊಂಡಂದು ಅವನ ಮೇಲೆ ನಂಬಿಕೆ ಇಟ್ಟಂದು ಬೀಸಕಚ್ಚಾಳ. ಆದ್ರೆ ಅವಳಿಗೆ ಸುಸ್ತಾಗಿ ದೇಹಕ್ಕೆ ದಣಿವಾಗಿ ಯಾವಾಗಿಂದ ಮಲ್ಕೊಂಡ್ರ, ಆದ್ರೆ ಭಗವಂತ ಮಲ್ಲಯ್ಯ ಏಸ್ ಕಾಲಕ್ಕೂ ಕೂಡ ಅವ ಮಲಗಲಿಲ್ಲ. ಮಲ್ಲಮ್ಮನ ಮನೆಯಾಗಿಂದ ಹಾಳಾಗಿ ಏನ್ರಿ ಚೀಲ ಜ್ವಾಳ ಅಂತಕ್ಕಂಥ ಬೀಸಿ ಹೋಗ್ಕನ ಹತ್ತಿಕೊಂಡ್ರೆ ಪುಣ್ಯಾತ್ಮರೇ, ಭಗವಂತ ನಂಬಿರ್ತಕ್ಕಂಥವ್ರಿಗೆ ಯಾರಿಗಿನ ಕೂಡ ಕೈ ಬಿಡಂಗಿಲ್ಲ ಅನ್ನುವಂಥದ್ದನ್ನು ನಾವು ಇದರಿಂದ ನಾವು ತಿಳ್ಕೊಬೇಕಾಗ್ತದೆ. ಅದಕ್ಕಾಗಿಯೇ ನಾವು ಯಾರನ್ನ ನಂಬಬೇಕತ್ತಕೊಂಡ್ರೆ ದೇವರನ್ನು ನಂಬ್ರಿ, ಶರಣರನ್ನು ನಂಬ್ರಿ, ಸಂತರನ್ನು ನಂಬ್ರಿ. ಯಾಕಂದ್ರೆ ಆ ನಂಬಿರ್ತಕ್ಕಂಥವ್ರಿಗೆ ಏನಾಕದತ್ತ ಅನ್ನೋದನ್ನು ನಾಳಿನ ದಿವಸ ನಾನು ನಿಮಗೆಲ್ಲ ಹೇಳ್ತೀನಿ ಏನ್ರಿ. ನಾವು ನಂಬಬೇಕು ಏನ್ರಿ, ಶರಣರು, ಸಂತರು, ಮಹಾತ್ಮರು ಏನ್ರಿ, ದೇವರನ್ನು ನಾವು ನಂಬದಿವಿ ಎತ್ತಿಕೊಂಡಂದಾಗ ಆ ಮಹಾತ್ಮರು, ಶರಣರು, ಸಂತರು, ಆ ಭಗವಂತ ಏಸ್ ಕಾಲಕ್ಕೂ ಕೂಡ ನಿಮ್ಮನ್ನು ಕೈ ಬಿಡಂಗಿಲ್ಲ. ಒಂದೆಲ್ಲ ಒಂದು ರೂಪದೊಳಗೆ ಬಂದು ಏನು ಹೆಣ್ಣಾಗಿ ಬರ್ತಾನೋ ಗಂಡಾಗಿ ಬರ್ತಾನೋ, ನಮ್ಮ ಮನೆ ಹೇಳಿದ್ಮೇಲೆ ನಿಮ್ಗೆ ಏನ್ರಿ, ಏನು ಮಗುವಾಗಿ ಬರ್ತಾನೋ ಮುದುಕಾಗಿ ಬರ್ತಾನೋ ಗೊತ್ತಿಲ್ಲ ನನಗೆ. ಬೇಡ, ಯಾವುದೋ ಒಂದು ಪ್ರಾಣಿಯಾಗಿ ಅದು ಬರ್ಬೋದು ಏನ್ರಿ. ನಮ್ಮನ್ನು ಕಾಪಾಡೋ ಸಲುವಾಗಿ ನಮ್ಮ ಕಷ್ಟ ಕಾಲದಾಗ ಯಾವುದೋ ಒಂದು ರೂಪದೊಳಗೆ ಬಂದು ನಮ್ಮನ್ನು ಕಾಪಾಡ್ತಾನ ತಿಳ್ಕೊಂಡು ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು ಪುಣ್ಯಾತ್ಮರೇ. ಇನ್ನೇನು ಭಾಳ ದಿವಸ ಅಂತ ಉಳಿಲಿಲ್ಲ, ಇನ್ನು ಕೇವಲ 3 ದಿವಸ ಪುರಾಣ ಏನ್ರಿ. 17 ತಾರೀಕಿಗೆ ನಮ್ಮ ಪುರಾಣ ಮಂಗಲ, ಇನ್ನು 18 ತಾರೀಕಿಗೆ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರು ಬರ್ತಾರೆ. ಅವತ್ತೆಲ್ಲ ನೀವು ತಾಯಂದಿರೆಲ್ಲ ಕುಂಭಗಳನ್ನು ತಗೋಬೇಕು. ಸಣ್ಣ ಸಣ್ಣ ಮಕ್ಕಳಂದ ಆರತಿ ತಗೋಬೇಕು ಏನ್ರಿ, ಎಲ್ಲ ತಾಯಂದಿರಂದ ಕುಂಭಗಳನ್ನು ತಗೋಬೇಕು.